T20 ವಿಶ್ವಕಪ್ ಫೀವರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. IPL ಮನರಂಜನೆ ಮುಗಿತಾ ಇದ್ದಂತೆ ಈಗ T20 ವಿಶ್ವಕಪ್ ಫೀವರ್ ಎಲ್ಲರಲ್ಲೂ ಕೂಡ ಶುರುವಾಗಿದೆ. ಟೀಮ್ ಇಂಡಿಯಾ ಈಗಾಗಲೇ USA ತಲುಪಿ ಕೂಡ ಆಗಿದೆ. ಅಭ್ಯಾಸ ನಡೀತಾ ಇರುವಂಥದ್ದು. ಸದ್ಯ ಸಾಕಷ್ಟು ಕುತೂಹಲ ಇದೆ. ಈ ಬಾರಿ T20 ವಿಶ್ವಕಪ್ನಲ್ಲಿ ಭಾರತ ತಂಡ ಗೆಲ್ಲುತ್ತಾ ಅಂತೇಳಿ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ODI ವಿಶ್ವಕಪ್ನಲ್ಲಿ ಫೈನಲ್ಗೆ ಹೋಗಿ ಭಾರತ ಯಾವ ರೀತಿಯಾಗಿ ಆಸ್ಟ್ರೇಲಿಯಾ ಮುಂದೆ ಮುಗ್ಗರಿಸ್ತು, ಸೋಲ್ ಕಾಣಬೇಕಾಯಿತು. ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಯಾವ ಪಂದ್ಯದಲ್ಲೂ ಕೂಡ ಟೀಮ್ ಇಂಡಿಯಾ ಸೋತಿರಲಿಲ್ಲ. ಈ ಬಾರಿ ಗೆದ್ದೇ ಗೆಲ್ಲುತ್ತೆ ಎನ್ನುವಂಥ ವಿಶ್ವಾಸವನ್ನ ಎಲ್ಲರೂ ಕೂಡ ಇಟ್ಕೊಂಡಿದ್ರು. ಆದರೆ ಕೊನೆಯ ಹಂತದಲ್ಲಿ ಕಪ್ಪನ್ನ ಕೈ ಚೆಲ್ಲಬೇಕಾಯಿತು. ಆದರೆ T20 ವಿಶ್ವಕಪ್ನಲ್ಲಿ ಆ ರೀತಿಯಾದಂಥ ಯಾವುದೇ ತೊಂದರೆಗಳು ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಟೀಮ್ ಇಂಡಿಯಾ ಒಂದಷ್ಟು ತಯಾರಿಯನ್ನ ಮಾಡಿಕೊಂಡಿದೆ. ಇದೇ ವಿಚಾರದ ಕುರಿತು ನಾವು ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಪ್ರಮುಖವಾಗಿ ನಾವು ಗಮನಿಸಬೇಕಾಗುತ್ತೆ, ಇಲ್ಲಿ ಈ T20 ವಿಶ್ವಕಪ್ನಲ್ಲಿ ಯಾವ ರೀತಿಯಾಗಿ ಇರಬಹುದು. ಒಂದು ಕಡೆಯಲ್ಲಿ IPL ಮುಗಿತಾ ಇದ್ದಂತೆ ಒಂದಷ್ಟು ಪ್ಲೇಯರ್ಗಳು ಈಗಾಗಲೇ ಏನು ಅಮೆರಿಕವನ್ನು ತಲುಪಿರುವಂಥದ್ದು. ಒಂದು ನಿಟ್ಟಿನಲ್ಲಿ IPL ಅನ್ನು ಆಡಿದ್ರು, IPL ಅನ್ನು ಆಡಿ ಆಯಿತು. IPL ನಲ್ಲಿ ಸಾಕಷ್ಟು ಮನೋರಂಜನೆ ಸಿಕ್ತು. ಟೀಮ್ ಇಂಡಿಯಾದಲ್ಲಿ ಇರುವಂಥ ಪ್ಲೇಯರ್ಸ್ಗಳು ಯಾರೆಲ್ಲ IPL ಆಡಿದ್ದಾರೆ, ಯಾವ್ಯಾವ ತಂಡದಿಂದ IPL ಅನ್ನು ಆಡಿದ್ದಾರೆ ಅದನ್ನು ಕೂಡ ಪ್ರಮುಖವಾಗಿ ನಾವು ಗಮನಿಸಬೇಕಾಗತ್ತೆ. ಅಷ್ಟೇ ಅಲ್ಲದೆ ಆಸ್ಟ್ರೇಲಿಯಾ ತಂಡದವರು ಕೂಡ, ನಮ್ಮ ತಂಡ ಅಮೆರಿಕಕ್ಕೆ ತಲುಪಿ ಆದರೂ ಕೂಡ ಆಸ್ಟ್ರೇಲಿಯಾದವರು ಭಾರತದಲ್ಲೇ ಇದ್ರು, IPL ಅನ್ನು ಆಡ್ತಾ ಇದ್ರು. ಸಾಕಷ್ಟು ಚರ್ಚೆಗೂ ಕೂಡ ಇದೇ ವಿಚಾರ ಕಾರಣವಾಗಿತ್ತು. ಇದೇ ವಿಷಯದ ಕುರಿತು ನಾವು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ನಮ್ಮ ಪ್ಯಾನಲಲ್ಲಿ ನನ್ನ ಸಹೋದ್ಯೋಗಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಸಂಜಯ್ ಸಿಸೇರಾ ಇದ್ದಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ. ಹಾಯ್ ಸಂಜಯ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜುನಾಥ್ ಕೂಡ ಇದ್ದಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ. ಹಾಯ್ ಮಂಜುನಾಥ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ರೀಡಾ ವಿಶ್ಲೇಷಕರು ಹಾಗೆ ನನ್ನ ಸಹೋದ್ಯೋಗಿ ಆಗಿರುವಂಥ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಹಾಯ್ ಮಲ್ಲಿಕಾರ್ಜುನ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಲ್ಲಿಕಾರ್ಜುನ್, ಕಳೆದ ಬಾರಿ ODI ವಿಶ್ವಕಪ್ನಲ್ಲಿ ನಾವು ಕಪ್ಪನ್ನು ಕೊನೆ ಕ್ಷಣದಲ್ಲಿ ಕೈ ಚೆಲ್ಲಬೇಕಾಯಿತು. ಅದು ಕೂಡ ಆಸ್ಟ್ರೇಲಿಯಾದ ಎದುರು ಭಾರತ ಮಂಡಿ ಊರ್ತು. ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಈ ಬಾರಿ ಆ ತಪ್ಪುಗಳು ಮರುಕಳಿಸಬಾರ್ದು. ಏನು ಹೇಳ್ತೀರಾ ಈ ಬಾರಿಯ ತಂಡದ ಆಯ್ಕೆ ಬಗ್ಗೆ? ತಂಡದ ಆಯ್ಕೆ ಓಕೆ, ಎಲ್ರಿಗೂ ನೋಡಿದಂಗೆ ಕೆಲವೊಂದು ಅಸಮಾಧಾನಗಳು ಖಂಡಿತವಾಗ್ಲೂ ಇದಾವೆ. ರಿಂಕು ಸಿಂಗ್ನ ನಾವು 11ರಲ್ಲೇ ತಗೋಬೇಕಾಗಿತ್ತು, 15ರಲ್ಲೇ ತಗೋಬೇಕಾಗಿತ್ತು. ಆಮೇಲೆ KL ರಾಹುಲ್ ಅವ್ರನ್ನ ಬಿಟ್ಟಿದ್ದು, ಸಾಕಷ್ಟು ಭಿನ್ನಾಭಿಪ್ರಾಯಗಳ ನಡುವೆ ಓಕೆ ಟೀಮ್ನ ನೋಡಿದರೆ ಓಕೆಪ್ಪ ಆಡಿಸ್ಬೋದು ಇವ್ರನ್ನೂ ಅನ್ನೋ ಥರ ಇದೆ. ಬಟ್ ಹಿಸ್ಟ್ರಿ ಅಂತ ಹೋದರೆ 2011ರಿಂದ ನಾವು ಇದುವರೆಗೂ ಕೂಡ ಒಂದೇ ಒಂದು ICC ಟ್ರೋಫಿನೂ ಕೂಡ ಗೆದ್ದಿಲ್ಲ. ಫೈನಲ್ ಬರ್ತೀವಿ, ಮುಗ್ಗರಿಸ್ತೀವಿ, ಸಣ್ಣ ಟೀಮ್ ಮೇಲೆ ಮುಗ್ಗರಿಸ್ತೀವಿ. ಬಟ್ ನಾವು ಕಳೆದ ಒಂದು 15-20 ವರ್ಷದಿಂದ ನಂಬರ್ 1 ಎದ್ರಲ್ಲಾದರೂ T20 ಅಂತ ತಗೊಳ್ಳಿ, ಆಮೇಲೆ ODI ಟೆಸ್ಟ್ ಎಲ್ಲದರಲ್ಲೂ ಹೋಗಿ ಚಾಂಪಿಯನ್ ಸರಣಿಗಳನ್ನು ಗೆಲ್ತಾ ಇದ್ದೀವಿ. ಬಟ್ ICC ಟ್ರೋಫಿ ಅಂತ ಬಂದರೆ ಎಲ್ಲ ಫೈನಲ್ಸ್ಗಳಲ್ಲಿ ಮುಗಿಸ್ತಾನೆ ಇದ್ದೀವಿ. ಆ ಒಂದು ಫೈನಲ್ ಪ್ಯೂವರ್ ಅಂತ ಏನಿದೆಯಲ್ಲ ಅದರಿಂದ ಹೊರಗೆ ಬರೋದಕ್ಕೆ ನಮ್ಗೆ ಆಗ್ತಾ ಇಲ್ಲ. ಈಗ ನೋಡಿ IPL ಅಂತ ಬಂತು, ತುಂಬ ದಿಗ್ಗಜ ಆಟವನ್ನು ಎಲ್ಲ ಆಟಗಾರರು ಕೂಡ ಆಡಿದರು. ಆರೆಂಜ್ ಕ್ಯಾಪ್ ನಮ್ಮ ವಿರಾಟ್ ಕೊಹ್ಲಿ ಪಡ್ಕೊಂಡಿದ್ದಾರೆ. ಆಮೇಲೆ ನಾಯಕತ್ವ ಸ್ಥಾನದಿಂದ ಇಳಿದು ಅದು ಇನ್ನೂ ಕಾಂಟ್ರವರ್ಸಿಗಳಾಗಿ ರೋಹಿತ್ ಶರ್ಮಾ ಮತ್ತೆ ನಾಯಕತ್ವಕ್ಕೆ ಬಂದಿದ್ದಾರೆ. ಅಲ್ಲಿ ಉಪನಾಯಕನಾಗಿ ಹಾರ್ದಿಕ್ ಪಾಂಡ್ಯ ಇದ್ದಾರೆ. ಸ್ವಲ್ಪ ಕಾಂಟ್ರವರ್ಸಿಗಳು ಆ ವರ್ಲ್ಡ್ ಕಪ್ಪಲ್ಲಿ ನಡೆಯೋದು ಸಾಮಾನ್ಯವಾಗಿರುತ್ತದು. ಬಟ್ ಇದರ ನಡುವೆ ಯಾವೆಲ್ಲ ಆಟಗಾರನ ನೀವು ಪವರ್ ಮೇಲೆ ತೊಗೊಂಡಿದ್ದೀರಿ? ಕೆಲವೊಂದು ಸರಿ ನೀವು ಊಹೆ ಮಾಡೋದಕ್ಕೆ ಹೋದರೆ ಖಂಡಿತವಾಗ್ಲೂ ನಮಗೂ ಕೂಡ ಏನಪ್ಪ ಇಂಥವ್ರನ್ನೆಲ್ಲ ತೊಗೊಂಡಿದ್ದಾರೆ ಅಂತ ಅನಿಸುತ್ತೆ. ಓಕೆ, ನೀವು ಒಂದೊಂದೇ ಹೇಳ್ತಾ ಹೋದರೆ RR ತಂಡದ ಆಮೇಲೆ MI ಮತ್ತು DC ಪ್ಲೇಯರ್ಸ್ಗಳನ್ನು ಅತಿ ಹೆಚ್ಚಾಗಿ ಇವರು ತೊಗೊಂಡಿದ್ದಾರೆ. ನೋಡಿ, ಅದೇ ತಂಡಗಳು ನಂಬರ್ 5ರಲ್ಲೂ ಕೂಡ ಯಾರು ಸ್ಥಾನ ತೊಗೊಂಡಿಲ್ಲ, ಅಂಥದ್ರಲ್ಲಿದೆ RR ಬಿಟ್ಟರೆ. ಆಮೇಲೆ ನಮಗೆ ಇಲ್ಲಿ RCBಯಲ್ಲಿ ಕೊಹ್ಲಿ ಮತ್ತು ಸಿರಾಜ್ ಅವರು ಇದ್ದಾರೆ. ಸಿರಾಜ್ ಕೂಡ ಕೊನೆಯಲ್ಲಿ ಬಂದು ಫಾರ್ಮ್ ಬಂದಿದ್ದಾರೆ. ಬಟ್ ಅಷ್ಟೊಂದು ಇಂಪ್ರೆಸಿವ್ ಆಗಿ ಬಾಲಿಂಗ್ ಏನು ನನಗೇನು ಈ ಒಂದು IPLನಲ್ಲಿ ಕಾಣಿಸ್ತಾನೆ ಇಲ್ಲ. ರಿಂಕು ಸಿಂಗ ಇಲ್ಲ ಶಿವಮ್ ದುಬೇನಾ ಅಂತ ಏನು ಕಾಂಪಿಟೇಷನ್ ನಡೀತಾ ಇತ್ತು, ಅಲ್ಲಿ ಬೆಸ್ಟ್ ಆಪ್ಷನ್ ನನಗನಿಸಿದ್ದು ರಿಂಕು ಸಿಂಗ್. ಬಟ್ ಶಿವಮ್ ದುಬೆ ಕೇವಲ IPLನ ನೋಡಿ ಸೆಲೆಕ್ಟ್ ಮಾಡಿದ್ರ, ಇಲ್ಲ ಸ್ಪಿನ್ನರ್ಗಳನ್ನ ತುಂಬ ಚೆನ್ನಾಗಿ ಅಟ್ಯಾಕ್ ಮಾಡ್ತಾರೆ ಅಂತ ಸೆಲೆಕ್ಟ್ ಮಾಡಿದ್ರ, ಇಲ್ಲ ಒಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ರೆ ಗೊತ್ತಿಲ್ಲ. ಬಟ್ ಆ ಒಂದು ತಪ್ಪು ಖಂಡಿತವಾಗ್ಲೂ ವರ್ಲ್ಡ್ ಕಪ್ಪಲ್ಲಿ ನಿಮಗೆ ಎದ್ದು ಕಾಣಿಸುತ್ತೆ ಅಂತ ನಾನು ಅನ್ಕೋತೀನಿ. ಆಸ್ ಅ ಫಿನಿಷರ್ ಆಗಿ ರಿಂಕು ಸಿಂಗ್ ಅದ್ಭುತವಾಗಿ ಆಡ್ತಾರೆ. ಎಲ್ಲೇ ವಿದೇಶ ಆಗಲಿ ನಮ್ಮ ದೇಶನೇ ಆಗಲಿ ಎಲ್ಲ ಯಾವುದೇ ಬೌಲರ್ ಇದ್ರೂ ಕೂಡ 2-3 ಓವರನ್ನು ಸಿಕ್ಕರೂ ಕೂಡ ಬೌಂಡ್ರಿಗಳನ್ನು ಆಡ್ತಾನೆ ಇರ್ತಾರೆ. ಬಟ್ ನನಗೆ ಅಷ್ಟೊಂದು ಇಂಪ್ರೆಸಿವ್ ಆಗಿಲ್ಲ. ಬಟ್ ಹೇಳೋಕ್ಕಾಗಲ್ಲ, ಅಮೇರಿಕ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ನಡೀತಾ ಇದೆ. ಸ್ಲೋ ಪಿಚ್ಗಳು ಆಮೇಲೆ ಬೌನ್ಸಿ ಪಿಚ್ಗಳು ಇರೋದಿಲ್ಲ. ಅಲ್ಲಿ ಹೇಗೆ ಆಡ್ತಾರೆ ಅನ್ನುವಂಥ ಕನ್ಫ್ಯೂಷನ್ ಇದೆ. ಬಟ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇದ್ದಾರೆ ಅನ್ನುವಂಥ ಒಂದು ನಂಬಿಕೆ ಆ ಒಂದು ವಿಶ್ವಕಪ್ ನಮ್ಮದೇ ಅಂತ ಅನ್ಕೋತೀನಿ ಅಷ್ಟೇ. ಎಸ್ ಪಾಟೀಲ್, ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಮಂಜು, ಇನ್ನೊಂದು ಕಡೆಯಲ್ಲಿ MI ತಂಡದ 4 ಜನ ಪ್ಲೇಯರ್ಗಳು ಈ ಬಾರಿ T20 ವಿಶ್ವಕಪ್ ಆಡ್ತಾ ಇದ್ದಾರೆ. ರೋಹಿತ್ ಶರ್ಮಾ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್,
ಯಾರು ಹಾರ್ದಿಕ್ ಪಾಂಡ್ಯ ಹಾಗೇನೆ ಜಸ್ಪ್ರೀತ್ ಬೂಮ್ರಾರನ್ನ ಹೊರತುಪಡಿಸಿ ರೋಹಿತ್ ಶರ್ಮಾ ಒಂದ್ ಮಟ್ಟಿಗೆ ಟ್ರ್ಯಾಕ್ ಅಲ್ಲಿ ಇದ್ದಾರೆ. ಸೂರ್ಯಕುಮಾರ್ ಯಾದವ್ ಮತ್ತೆ ಹಾರ್ದಿಕ್ ಪಾಂಡ್ಯ ತುಂಬಾ ಕಳಪೆ ಪ್ರದರ್ಶನವನ್ನ IPL ನೀಡಿದ್ರು. ಇವರ ಅಗತ್ಯತೆ ಇತ್ತಾ ಅಂತ ಹೇಳಿ ಈಗ ನೀವು ಏನು ಹೇಳ್ತೀವಿ ಮಾಡ್ತೀವಿ, ಅಭಿಮಾನಿಗಳು ಕಪ್ ಗೆಲ್ಬೇಕು, ಒಂದು ಸ್ಟ್ರಾಂಗ್ ಟೀಮ್ ಕಟ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀವಿ. ಸೊ ಸೆಲೆಕ್ಟರ್ಸ್ ಏನ್ ಮಾಡ್ತಾರೆ, ಅವ್ರ ಹಿಂದಿನ ಹಿಸ್ಟ್ರಿ ನೋಡ್ತಾರೆ. ಈಗ T20 ನಂಬರ್ 1 ರ್ಯಾಂಕಿಂಗ್ ಇದ್ದಾರೆ ಸೂರ್ಯಕುಮಾರ್ ಯಾದವ್, ಅವ್ರನ್ನ ಸೆಲೆಕ್ಟ್ ಮಾಡಲೇಬೇಕು, ಮಾಡಿದ್ದಾರೆ, ಓಕೆ. ಸೊ ಇಂಡಿಯಾ ಅಂತ ಬಂದಾಗ ರೋಹಿತ್ ಶರ್ಮಾ ಅವ್ರದ್ದು 100% ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ ಸರ್. ಅವ್ರು ಯಾವಾಗ್ಲೂ ಇಂಡಿಯಾಗೋಸ್ಕರ ಚೆನ್ನಾಗೇ ಆಡ್ತಾರೆ. ಈ ಕಳೆದ ಸೀಸನ್ IPL ಅಲ್ಲಿ ಯಾವುದೇ ಸೀಸನ್ ಅವ್ರಿಗೆ ಮಿಂಚಿಲ್ಲ. ನಾವು ಹಳೆದ ಈಗ 17ನೇ ಸೀಸನ್ ನೋಡ್ತಾ ಇದೀವಿ. ಆ ಯಾವುದೇ ಒಂದು ಸೀಸನ್ ಅವ್ರು ಯಾವುದೇ ತರಹದ ಒಂದು ಪರ್ಫಾರ್ಮೆನ್ಸ್ ಇಲ್ಲ. ಅವ್ರ ಟೀಮ್ ಆಡಬೇಕು, ಆಡ್ತಾರೆ, ಕಪ್ ತಂದು ಕೊಡ್ತಾರೆ, ಕ್ಯಾಪ್ಟನ್ಸಿ ನಡೆಸ್ತಾರೆ. ಸೊ ಟೀಮ್ ಇಂಡಿಯಾ ಅಂತ ಬಂದಾಗ ಒಂಥರ ಎಕ್ಸ್ಟ್ರಾ ಎಫೆಕ್ಟ್ ಹಾಕಿ 100 ಹೊಡೆಯೋದು, 200+ ಹೊಡೆಯೋದು. ಸೊ ಒಂದು ಟೀಮ್ನ ಒಂದು ಫೈನಲ್ವರೆಗೂ ತಗೊಂಡೋಗುವಂಥ ಜವಾಬ್ದಾರಿನ ಅವರು ಇದುವರೆಗೂ ಮಾಡ್ಕೊಂಡು ಬಂದಿದ್ದಾರೆ. ಸೊ ಈ ಲಕ್ಕಿಲಿ ಓದ್ ಸೀರೀಸಲ್ಲಿ ನಾವು ವರ್ಲ್ಡ್ ಕಪ್ಪಲ್ಲಿ ನೋಡೋದಾದ್ರೆ, ಸೊ ಯಾವುದೇ ಒಂದು ಮ್ಯಾಚ್ನ ಸೋಲ್ದೆ ಒಂಥರ ಏನಂದ್ರೆ ಸೋಲಿದ ಸರದಾರಗಳ ತರ ಫೈನಲ್ಗೆ ಹೋದ್ವಿ, ಫೈನಲ್ ಮುಗಿಸ್ವಿ. ಸೊ ಅವಾಗ ವಿಶ್ಲೇಷಕರು ಏನು ಹೇಳಿದ್ರು, ಸೊ ಟೀಮ್ ಇಂಡಿಯಾ ಒಂದು ಎರಡು ಮ್ಯಾಚ್ ಲಾಸ್ ಆಗಿ ಗೆದ್ದೋದ್ರೆ ತಪ್ಪುಗಳು ಅರಿವಾಗುತ್ತೆ. ನಾವು ಗೆದ್ಕೊಂಡು ಹೋಗೋದು ಬರೀ ಗೆದ್ಕೊಂತ ಹೋದ್ರೆ ಅದು ಯಾವುದೋ ಒಂದು ವಿಶ್ಲೇಷಕರು ಹೇಳ್ತಾರೆ ಅಂತ ಹೇಳಿದ್ರೆ ಗೆಲ್ಲೋ ಟೂರ್ನಿಲಿ ಗೆಲ್ಲಬೇಕು ಮಂಜು ಅಂತ ಹೇಳಿದ್ರೆ, ಸೋತ್ಕೊಂಡು ನಾವು ಹೋಗೋದು ಅಂತ ಹೇಳಿದ್ರೆ ಅರ್ಥ ಇದೆಯಾ ಅದಕ್ಕೆ? ಸರ್ ಈಗ ಒಂದೇ ಸಲ ನಾವು ಗೆದ್ಕೊಂಡು ಹೋಗಿ ಫೈನಲ್ ಅಲ್ಲಿ ಸೋತ್ರೆ ಇವರೆಲ್ಲ ಇಷ್ಟೊಂದು ಎಫೆಕ್ಟ್ ಆಗಿ ಹಂಗಾದ್ರೆ ಗೆಲ್ಲೋ ಮ್ಯಾಚ್ ಕೈ ಬಿಡ್ಬೇಕಂತ ಹಂಗಲ್ಲ. ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ, ಸೊ ಗೆಲ್ತಾ ಹೋಗ್ಲಿ, ಸೊ ಏನು ಇಲ್ಲ, ಈಗ ಆಡೋದವ್ರನ್ನೇ ಆಡ್ಸೋದು, ಗೆಲ್ತಾ ಇದೆ ಬಿಡು ಟೀಮ್ ಅದೇ ಪ್ಲೇಯಿಂಗ್ ಲೋನ್ ಇರ್ಲಿ ಅನ್ನೋದು. ಸೊ ನೋಡಿ ಫೈನಲ್ ಅಲ್ಲಿ ನಾವು ಎಂತ ಒಂದು ಘಟಾನುಘಟಿ ಆಸ್ಟ್ರೇಲಿಯಾ ಟೀಮ್ ನ ಎದುರಿಸುವಾಗ ಸೊ ಸೋತೆ ಬಿಟ್ವಿ. ಸೊ ಆ ಒಂದು ತಪ್ಪುಗಳು ಆಗ್ಬಾರ್ದು ಅಂತ ನಾನು ಹೇಳ್ತಾ ಇರೋದು. ಸೊ ನಾವು ಸೋಲ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ನಮ್ಮ ಇಂಡಿಯಾ ಸೋಲ್ಬಾರ್ದು ಅಂತ ನಾನು ಯಾವತ್ತೂ ಹೇಳಲ್ಲ. ಸೊ ಯಾವಾಗಲೂ ಗೆಲ್ಬೇಕು. ಸೊ ಅದೇ ಒಂದು ಹೋದಾಗ ವರ್ಲ್ಡ್ ಕಪ್ ಫೈನಲ್ ಗೆಲ್ಬೋದಿತ್ತಲ್ಲ, ನಾವು ಮುಗಿಸಿದ್ವಲ್ವಾ. ಸೊ ಅವಾಗ ಕಳೆದ ಲೀಗಲ್ ಮಾಡಿದ ಪರ್ಫಾರ್ಮೆನ್ಸ್ಗೂ ಫೈನಲ್ ಪರ್ಫಾರ್ಮೆನ್ಸ್ಗೂ ಯಾವುದಕ್ಕೂ ಒಂದಕ್ಕೊಂದು ಸಂಬಂಧನೇ ಇರ್ಲಿಲ್ಲ, ಕರೆಕ್ಟ್ ಅಲ್ವಾ? ಸೊ ಆ ಒಂದು ನಿಟ್ಟಲ್ಲಿ ಒಂದು ಬ್ಯಾಡ್ ಡೇ ಅಷ್ಟೇ. ಈಗ ನಾವು SRH ನ ನೋಡೋಣ, IPL ಗೆ ನೀವು 3 ಸರಿ ರೆಕಾರ್ಡ್ ಮಾಡಿದ್ರೆ 3 ಬ್ಯಾಡ್ ಡೇ ಆಗಿದೆ ಬಿಡಿ. ಬ್ಯಾಡ್ ಡೇ ಏನು, ನಾವು CSK ಜೊತೆ ಗೆದ್ದಿದೀವಿ ಅಲ್ವಾ? ಅದೇ ಕಪ್ ಬಟ್ ಏನ್ ಗೊತ್ತಾ, SRH ಆಡಿದ ರೀತಿ ನೋಡಿ 3 ಸರಿ ಕೂಡ ರೆಕಾರ್ಡ್ ಮಾಡಿದೆ. ನಾವು ಅನ್ಕೊಂಡಿದ್ವಿ ಫೈನಲ್ ಅಲ್ಲಿ ಪಕ್ಕಾ ಕಾಂಪಿಟೇಷನ್ ಇರುತ್ತೆ, 200 ಮೇಲೆ ಹೊಡೆದಿದ್ದಾರೆ. ಎಂತ ಪರ್ಫಾರ್ಮೆನ್ಸ್ ಆಯ್ತು ನೋಡಿ. ಒಂದು ಬ್ಯಾಡ್ ಡೇ ಅಷ್ಟೇ. ನೀವು ವರ್ಲ್ಡ್ ಕಪ್ ನೋಡಿ 2019ರಲ್ಲಿ ನಾವು ಕಂಟಿನ್ಯೂಸ್ ಆಗಿ ಗೆದ್ಕೊಂಡು ಹೋಗಿದ್ವಿ, ಒಂದು ದೊಡ್ಡ ಆತ್ಮಸ್ಥೈರ್ಯ ಇತ್ತು. ಬಟ್ ಫೈನಲ್ ಪಂದ್ಯದಲ್ಲಿ ಆ ಬ್ಯಾಡ್ ಡೇನ ಎದುರಿಸಿದ್ವಿ. ಹಾಗಂತ ಹೇಳಿ ಎಲ್ಲರೂ ಕಳಪೆ ಪ್ರದರ್ಶನ ಕೊಟ್ಟಿದ್ರು ಅಂತ ಸಾಧ್ಯನೇ ಇಲ್ಲ ಹೇಳೋದಕ್ಕೆ. ರೋಹಿತ್ ಶರ್ಮಾ ಎಂತ ಅಗ್ರೆಸಿವ್ ಬ್ಯಾಟಿಂಗ್ ಮಾಡ್ತಾ ಇದ್ರು, ಕೊಹ್ಲಿ ಅತ್ಯದ್ಭುತವಾಗಿ ಆಡ್ತಾ ಇದ್ರು. ನನಗನ್ಸಿದ ಮಟ್ಟಿಗೆ 2019 ಅತ್ಯದ್ಭುತವಾದಂಥ ಟೂರ್ನಿ ನಮ್ದು. ಕೊನೆಯ ಮ್ಯಾಚ್ ನಲ್ಲಿ ಸೋತಿದೀವಿ, ಏನ್ ಪ್ರಾಬ್ಲಮ್ ಇಲ್ಲ. ವಿಶ್ಲೇಷಕರು ಹೇಳೋದನ್ನ ಹೇಳ್ತಾರೆ, ಏನಂತಂದ್ರೆ ಅವ್ರು ಮಂಜು ಹೇಳಿದ ಅರ್ಥ ಏನು ಅಂದ್ರೆ, ಎಲ್ಲೋ ಒಂದು ಮ್ಯಾಚ್ ಸೋತಿದ್ರೆ ಓಕೆ, ಈ ಪಾಯಿಂಟ್ ಅಲ್ಲಿ ಏನೋ ಮೈನಸ್ ಇದೆ, ಇದನ್ನ ಸುಧಾರಿಸ್ಕೊಳ್ಳೋಣ ಅನ್ನುವಂಥದ್ದು ಬರ್ತಿತ್ತು. ಬಟ್ ಅಲ್ಲಿ ನಮಗೆ ಮೈನಸ್ಗಳೇ ಸಿಗ್ಲಿಲ್ಲ ಕೊನೆಯವರೆಗೂ. SRH ಹಾಗೆ ಆಗಿತ್ತು. ಇಬ್ರು ಮೇಲಿನ ಆಟಗಾರರು ಸ್ಕೋರ್ ತರ್ತಾರೆ, ಮಧ್ಯಮ ಕ್ರಮಾಂಕದಲ್ಲಿ ಕ್ಲಾಸನ್ ಹೊಡಿತಾರೆ, ಬೌಲಿಂಗ್ ನಮ್ದು ಚೆನ್ನಾಗಿದೆ, ಇದೇ ಕಾರಣಕ್ಕಲ್ವ ಟಾಸ್ ಗೆದ್ದು ಬ್ಯಾಟಿಂಗ್ ನ ತಗೊಂಡಿದ್ದು. ಹಂಗೆ ಆ ಎಡವಟ್ಟುಗಳಾಗತ್ತೆ. ಈ ಎಡವಟ್ಟು ಈ ಒಂದು ವಿಶ್ವಕಪ್ ನಲ್ಲಿ ಆಗ್ಬಾರ್ದು. ಅರ್ಥ ಆಯ್ತು ನೀವು ಹೇಳಿದ್ದು. ಸಂಜಯ್, ಇನ್ನೊಂದ್ ಕಡೆಯಲ್ಲಿ ಈ IPL ಮ್ಯಾಟರ್ ಆಗತ್ತಾ ವಿಶ್ವಕಪ್ IPL ಕಂಪೇರ್ ಮಾಡ್ಬೋದು? ಯಾಕಂತ ಹೇಳಿದ್ರೆ IPL ಹೊಡಿಬಡಿ ಆಟ, ಇಲ್ಲೂ 20 ಓವರ್ ಇರೋದು, ಅಲ್ಲೂ 20 ಓವರ್ ಇರೋದು. ಇಲ್ಲೂ ತುಂಬಾ ಎಮರ್ಜಿಂಗ್ ಪ್ಲೇಯರ್ಸ್ ಇದ್ರು, ತುಂಬಾ ಆಕರ್ಷಕವಾಗಿ ಆಟ ಆಡಿದಂತ ದೇಸಿ ಪ್ರತಿಭೆಗಳಿದ್ರು. ಅವರಿಗೆ ಇದರಲ್ಲಿ ಚಾನ್ಸ್ ಸಿಕ್ಕಿಲ್ಲ. ರಿಂಕು ಸಿಂಗ್ ಆಗಿರ್ಬೋದು, ಚಾನ್ಸ್ ಸಿಕ್ಕಿಲ್ಲ. ಇದು ಕೂಡ ಮ್ಯಾಟರ್ ಆಗುತ್ತಾ? ಎಕ್ಸ್ಪೀರಿಯನ್ಸ್ ಬೇಕಾಗತ್ತಾ ಇಲ್ಲಿ ಆಡೋಕೆ? ಫಾರ್ಮೆಟ್ ಒಂದೇ. ಕ್ರಿಕೆಟ್ ಅಭಿಮಾನಿಗಳ ಜೋಶ್ ಈಗ ಹೇಗಿದೆ ಅಂತಂದ್ರೆ, T20 ಫಾರ್ಮೆಟ್ ಒಂದೇ, 20 ಓವರ್ ಸೇಮ್ ಒಂದು ಅದೇ ಬ್ಯಾಟಿಂಗ್, ಒಂದು ಜೋಶಲ್ಲಿ ಬರ್ತಾರೆ, ಹೊಡಿಬಡಿ ಆಟನೇ ಒಪ್ಕೊಳ್ಳೋಣ. ಆದ್ರೆ ಮೈಂಡ್ ಸೆಟ್ ಒಂದು ಬೇರೆ ರೀತಿಯಲ್ಲಿ ಬರ್ಬೇಕು. ಈಗ ಫ್ರಾಂಚೈಸಿಗೆ ಆಡೋದು ಬೇರೆ, ಇಂಟರ್ನ್ಯಾಷನಲ್ ಒಂದು ಟೀಮ್, ಒಂದು ದೇಶಕ್ಕೆ ಆಡೋದು ಬೇರೆ. ಅವಾಗ ಹೇಗಿರುತ್ತೆ ಅಂತದ್ದು, ಈಗ ರೈವಲ್ರೀಸ್ ಎಲ್ಲ ನೋಡ್ಕೊ ಬರ್ತಾ ಇರೋದು. ಈಗ ಒಂದು ಚೆನ್ನೈ ಕಂಡ್ರೆ RCB ಆಗ್ತಿರ್ಲಿಲ್ಲ. ಸೊ ಅಲ್ಲಿಂದ ಒಳಗಡೆ ಇರೋ ಪ್ಲೇಯರ್ಸ್ಗೂ ಆ ಒಂದು ಇದು ಇರುತ್ತೆ, ಟೆಂಪ್ಟ್ ಇರುತ್ತೆ ಅಪೋಸಿಟ್ ತಂಡಕ್ಕೆ ಆಡ್ಬೇಕಾದಾಗ. ಸಡನ್ ಆಗಿ ಈಗ ಒಂದೇ ಒಂದು 20 ದಿನನೂ ಇಲ್ಲ ನಮ್ಗೆ ಇನ್ನು ಬಾಕಿ. ಅಷ್ಟು ಬೇಗ ಮೈಂಡ್ ಸೆಟ್ ಅರ್ಥ ಮಾಡ್ಕೋಬೇಕು. ಈಗ ನಮ್ಮ ಟೀಮ್ ಯಾವಾಗ್ಲೂ SRH ಆಗಿದ್ದ ತೊಂದರೆ ಏನು ಅಂತಂದ್ರೆ, ಈ ಸಾರಿ ಕೋಆರ್ಡಿನೇಷನ್.
ನಾನೇನಾದ್ರೂ ಔಟ್ ಆದಾಗ ನೀನ್ ಯಾವ ರೀತಿ ಬಿಹೇವ್ ಮಾಡಬೇಕು ಪಿಚ್ಚಲ್ಲಿ ಬಂದು ಅಂತಂದ್ಬಿಟ್ಟು ಒಂದು ಇಲ್ಲ, ಎಲ್ಲರೂ ಹೊಡಿಬೇಡಿ ಆಟ ಆಡಕ್ ಹೋಗಿನ ಎಲ್ಲ ಡಕ್ಔಟ್ಸ್ ಆಗಿ ಒಂದು ಆ ಒಂದು ಸ್ಕೋರೇ ಬರಲಿಲ್ಲ, ಒಂದು 150 ಸಹ ಬರಲಿಲ್ಲ. ಸೊ ಆ ರೀತಿ ಆಗ್ಬಾರ್ದು. ಇಲ್ಲಿ ಫಸ್ಟ್ ಏನು ಅಂತಂದ್ರೆ ಟೀಮಲ್ಲಿ ಯಾರಾದ್ರೂ ಮೆಂಟರ್ ಯಾರು ಬರ್ತಾರೆ ನಮ್ಮ ಇಂಡಿಯಾ ಟೀಮ್ಗೆ, ಮೆಂಟರ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಗೌತಮ್ ಗಂಭೀರ್ ಹೇಳ್ತಾರೆ, ನಮ್ಗೆ ಇಲ್ಲಿ KKR ತಂಡ ಗೆದ್ದಾಗ ಒಂದು ಮಾತು ಹೇಳ್ತಾರೆ, ಏನು ಅಂತಂದ್ರೆ ಸೀನಿಯರ್ಸ್ ಇಲ್ಲ, ಇಲ್ಲಿ ಜೂನಿಯರ್ಸ್ ಇಲ್ಲ, ನಾನು ಇಂಡಿಯಾಗೆ ಆಗ್ತಿದ್ದೀನಿ ಅಥವಾ ನಾನು ಡೊಮೆಸ್ಟಿಕ್ ಪ್ಲೇಯರ್ ಅಲ್ಲ, ಇಲ್ಲಿ ಎಲ್ಲರೂ ಈಕ್ವಲ್. ನನ್ಗೆ ಅದೊಂದು ಲೈನ್ ಇಷ್ಟ ಆಯ್ತು. ಅಂದ್ರೆ ಅವರು ಮೆಂಟರ್ ಆಗಿ ಏನ್ ಹೇಳ್ಬೇಕು, ಏನ್ ಹೇಳಕ್ ಕೊಟ್ಟಿದ್ರು. ಸೊ ಆ ರೀತಿ ನಮ್ಗೆ ಒಂದೊಳ್ಳೆ ಮೆಂಟರ್ ಸಿಕ್ಕಾಗ, ಸಂಜು ಮೆಂಟರ್ ವಿಚಾರಕ್ಕೆ ಬಂದಾಗ ಟೀಮ್ ಇಂಡಿಯಾ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಅವರಿದಲ್ಲ ತುಂಬಾ ಚೆನ್ನಾಗಿ ಟೀಮ್ ಅನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಎಲ್ಲಾ ಸೀಸನ್ ಗಳಲ್ಲೂ T20 ಆಗಿರ್ಬೋದು, ಟೆಸ್ಟ್ ಆಗಿರ್ಬೋದು, ODI ಆಗಿರ್ಬೋದು, ತುಂಬಾ ಅದ್ಭುತವಾದಂತ ಪ್ರದರ್ಶನವನ್ನ ಕೊಟ್ಟಿದೆ ಟೀಮ್ ಇಂಡಿಯಾ. ಹಾಗೇನೆ ಯಂಗ್ ಪ್ಲೇಯರ್ಸ್ ಗಳಿಗೂ ಕೂಡ ಅವಕಾಶ ಇಲ್ಲಿ ಏನು ಅಂತಂದ್ರೆ ಸೀನಿಯರ್ಸ್ ಪ್ಲೇಯರ್ಸ್, ಈಗ ರೋಹಿತ್ ಶರ್ಮಾ ಅಥವಾ ವಿರಾಟ್ ಕೊಹ್ಲಿ ಎಲ್ಲ ಆದ್ರೆ ಅವ್ರು 1000 IPL ಆಡ್ಲಿ, ಇಂಡಿಯಾಕ್ಕಂತ ಬಂದಾಗ ಅವ್ರಿಬ್ಬರ ಮಧ್ಯೆ ಒಂದು ಆ ಫ್ರೆಂಡ್ಶಿಪ್ ಮತ್ತೆ ಎಲ್ಲ ಬಂದ್ಬಿಡುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಅವರ ರನ್ ನೋಡ್ಬೇಕಾದಾಗ ಅವೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡುತ್ತೆ. ಆದ್ರೆ ಯಂಗ್ ಪ್ಲೇಯರ್ಸ್ ನೀವು ನೋಡಿದ್ರೆ ರನ್ಔಟ್ ಗಳಾಗೋದು ಇವೆಲ್ಲ ತುಂಬಾ ತೊಂದರೆ ಆಗುತ್ತೆ. ಇವೆಲ್ಲ ಮಾಡ್ಬೇಕಾಗಿರೋದು ಕೆಲಸ ಕೋಚ್ಗಳು ಮತ್ತೆ ಮೆಂಟರ್ಗಳು. ವೆಲ್ ಸಂಜು, ಹಾಗೇನೆ ರಾಜಸ್ಥಾನ್ ರಾಯಲ್ಸ್ ತಂಡ, RCB ಆಗಿರ್ಬೋದು, ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಆಗಿರ್ಬೋದು, ಈ ತಂಡದಲ್ಲಿರುವಂತ ಆಟಗಾರರು ಈ ಬಾರಿ T20 ವಿಶ್ವಕಪ್ ಯಾರೆಲ್ಲ ಆಡಲಿದ್ದಾರೆ ಅದನ್ನು ಕೂಡ ಗಮನಿಸ್ತಾ ಹೋಗ್ಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ DC ಅವರು ಪ್ಲೇ ಆಫ್ ಬರಲಿಲ್ಲ, ರಾಜಸ್ಥಾನ್ ರಾಯಲ್ಸ್ ಪ್ಲೇ ಆಫ್ ಎಂಟ್ರಿ ಕೊಟ್ಟಿದ್ರು, ಹಾಗೇನೆ RCB ಅವರು ಕೂಡ ಎಂಟ್ರಿ ಕೊಟ್ಟಿದ್ರು, MI ಹೀನಾಯವಾಗಿ ಸೋತು ಹೋದ್ರು. ಈ ತಂಡಗಳಲ್ಲಿನ ಆಟಗಾರರು ಈ ಬಾರಿ ಏನು T20 ವಿಶ್ವಕಪ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅವರ ಅಂಕಿಅಂಶ, ಅವ್ರು ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ ಅದನ್ನು ಕೂಡ ನೋಡ್ತಾ ಹೋಗ್ಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಡೆಲ್ಲಿ ಪರವಾಗಿ 4 ಜನ ಆಡ್ತಾ ಇದ್ದಾರೆ, ಬಟ್ ಏನು ಅಷ್ಟೊಂದು ಇಂಪ್ರೆಸಿವ್ ಆಗಿ ಯಾರು ಕೂಡ ಕಂಡಿಲ್ಲ. ರಿಷಬ್ ಪಂತ್ ಇದ್ದಿದ್ರಲ್ಲೇ ಬೆಟ್ರು, ಬಟ್ ಅವ್ರನ್ನ ಪ್ಲೇಯಿಂಗ್ ಎಲೆವೆನಲ್ಲಿ ಆಡಿಸ್ತಾರೆ. ರಿಷಬ್ ಪಂತ್ ಇದುವರೆಗೂ ಕೂಡ ಎಷ್ಟು 446 ರನ್ಗಳನ್ನು IPLನಲ್ಲಿ ಹೊಡೆದಿದ್ದಾರೆ, 155 ಇದ್ದಾರೆ ಸ್ಟ್ರೈಕ್ ರೇಟ್ನಲ್ಲಿ. ಮಧ್ಯಮ ಕ್ರಮಾಂಕ ಖಂಡಿತವಾಗ್ಲೂ ಒಳ್ಳೆ ಆಟಗಾರ. ಕುಲ್ದೀಪ್ ಯಾದವ್ ಇದುವರೆಗೂ ಕೂಡ 16 ವಿಕೆಟನ್ನು ತೆಗೆದುಕೊಂಡಿದ್ರು. ಆರಂಭದಲ್ಲಿ ವಿಕೆಟ್ಸ್ಗಳು ಬಿತ್ತು, ಬಟ್ ಡೆತ್ ಓವರ್ಸ್ ಅಂತ ಬಂದರೆ ಖಂಡಿತವಾಗ್ಲೂ ತೆಗೆದುಕೊಳ್ಳೋಕ್ಕಾಗಲ್ಲ. ವಿಕೆಟ್ಸ್ಗಳು ಕಡಿಮೆ ಇತ್ತು ಮತ್ತು ರನ್ಗಳ ಜಾಸ್ತಿ ಕೊಟ್ಟಿದ್ದಾರೆ. 11ರ ಬಳಗದಲ್ಲಿ ಆಡೋದು ನನಗಂತೂ ಡೌಟು. ಖಲೀಲ್ ಅಹ್ಮದ್ ಕೂಡ 17 ವಿಕೆಟ್ಸ್ಗಳನ್ನು ಪಡೆದುಕೊಂಡಿದ್ದಾರೆ. ಅಕ್ಷರ್ ಪಟೇಲ್ 235 ರನ್ಗಳನ್ನು ಗಳಿಸಿದ್ದಾರೆ, ಅದರ ಜೊತೆಗೆ ವಿಕೆಟ್ಸ್ಗಳನ್ನು ಕೂಡ ಪಡ್ಕೊಂಡಿದ್ದಾರೆ. DC ತಂಡದ ಈ 4 ಆಟಗಾರರಲ್ಲಿ ಒಳ್ಳೆಯ ಪ್ರದರ್ಶನ ಅಂತ ನನಗೇನು ರಿಷಬ್ ಪಂತ್ ಬಿಟ್ಟರೆ ಬೇರೆ ಯಾರೂ ಅನ್ನಿಸ್ತಾ ಇಲ್ಲ. 3 ಜನ 11ರ ಬಳಗದಲ್ಲಿ ಸ್ಥಾನವನ್ನು ಪಡೆಯೋದು ನನಗನ್ಸಿದ ಮಟ್ಟಿಗೆ ಡೌಟ್ ಅಂತ ಅನಿಸುತ್ತೆ ಸಂಪತ್. ಎಸ್, ಇನ್ನೊಂದು ಕಡೆಯಲ್ಲಿ ಮುಂಬೈ ಇಂಡಿಯನ್ಸ್ ನೋಡ್ತಾ ಹೋಗೋದಾದ್ರೆ ಪಟೇಲ್ ಏನು ಹೇಳ್ತೀರಾ ಇದ್ರ ಬಗ್ಗೆ? ಮುಂಬೈ ಇಂಡಿಯನ್ಸ್ ತಂಡದ 4 ಆಟಗಾರರು ಕೂಡ ಫ್ಲೈಯಿಂಗ್ ಎಲೆವೆನ್ನಲ್ಲಿ ಇರ್ತಾರೆ, ನೋ ಡೌಟ್. ಬಟ್ ಸಾಕಷ್ಟು ತೊಂದರೆಗಳು ಈ ಒಂದು ಸೀಸನ್ನಲ್ಲಿ, ಏನಪ್ಪ ಇಂಥ ಪ್ರದರ್ಶನ ಇವರಿಂದ ಅಂತ ಅನಿಸ್ಬಿಡ್ತು. ಅದೇ ಭಯ ಈಗ ನಮಗೆ ಕಾಡಿಸ್ತಾನೆ ಇದೆ. 11ರ ಬಳಗದಲ್ಲಿ ಇವ್ರು 4 ಜನ ಇರ್ತಾರೆ, ಹೇಗೆ ಆಡ್ತಾರೆ ಅಂತ. ನಮ್ಮ ಇಂಡಿಯಾ ಬ್ಲೂಗೆ ಹೆಲ್ಪ್ ಮಾಡ್ತಾರೆ ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬಟ್ IPL ಅಲ್ಲಿ ಜರ್ಸಿ ಕಲರ್ ಸಾಕಷ್ಟು ಇರ್ಬೋದು, ಆದ್ರೆ ಟೀಮ್ ಇಂಡಿಯಾ ಆಡುವಾಗ ಬ್ಲೂಗೆ ಆಡೋದವರು ಎಲ್ಲರೂ ಇಂಡಿಯನ್ಸ್. ರೋಹಿತ್ ಶರ್ಮಾ 417 ರನ್ಗಳನ್ನು ತಗೊಂಡಿದ್ದಾರೆ. ಲಾಸ್ಟ್ ಒಂದು 5 ಮ್ಯಾಚ್ ಆಡಲೇ ಇಲ್ಲ. ಆ ಫಾರ್ಮ್ನ ತಗೋಬೇಕು ಅಂತಂದ್ರೆ ಈ ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲಿ ತುಂಬಾ ಚೆನ್ನಾಗಿ ಆಡಲೇಬೇಕು. ಸೂರ್ಯ ಖಂಡಿತವಾಗ್ಲೂ ಮಧ್ಯಮ ಕ್ರಮಾಂಕದ ಬೆಸ್ಟ್ ಬ್ಯಾಟ್ಸ್ಮನ್, ಬಟ್ ಒಂದ್ಸರಿ ಹೊಡೆದ್ರು ಅಂತಂದ್ರೆ ಆ ತಂಡ ಎಂಥದ್ದೇ ಸ್ಕೋರ್ ಇದರಲ್ಲಿ ಮಾಡಿದ್ರು ಕೂಡ ತರ್ತಾರೆ. ಬಟ್ ಒಂದ್ಸರಿ ಫ್ಲಾಪ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಒಂಥರ ನಮಗೆ ಮ್ಯಾಕ್ಸ್ವೆಲ್ ಇದ್ದಂಗೆ ಪದೇ ಅದೇ ಸ್ಟೋರಿ ಆಗುತ್ತೆ. ಇನ್ನು ಹಾರ್ದಿಕ್ ಪಾಂಡ್ಯ ಆಕ್ಚುಲಿ ಆಲ್ರೌಂಡರ್ ಆಟಗಾರ. ಈ IPL ಟೂರ್ನಿಯಲ್ಲೇ ನೋಡಲಿಲ್ಲ ನಾನು, ಒಂದು ಮ್ಯಾಚಲ್ಲೂ ಕೂಡ ನೋಡಲಿಲ್ಲ. ಆಸ್ ಅ ಕ್ಯಾಪ್ಟನ್ ಆಗಿ ವೈಫಲ್ಯವನ್ನು ಹೊಂದಿದ್ದಾರೆ. ಕೆಲವೊಂದು ವೈಯಕ್ತಿಕ ಸಮಸ್ಯೆಗಳು, ಕೌಟುಂಬಿಕ ಕಾರಣಗಳು ಈ ಒಂದು ಟೂರ್ನಿಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಇಲ್ಲ ಅದನ್ನು ಕೂಡ ನೋಡಬೇಕಾಗುತ್ತೆ. ಬೂಮ್ರಾ ಒಳ್ಳೆ ಆಟಗಾರ, ಈ ತಂಡದ ಪ್ರಮುಖ ಅಸ್ತ್ರ. ಅದರಲ್ಲೂ ಕೂಡ ವೆಸ್ಟ್ ಇಂಡೀಸ್ ಮತ್ತೆ ಅಮೆರಿಕದಲ್ಲಿ ಅದ್ಭುತವಾಗಿ ಬೌಲಿಂಗ್ ಮಾಡ್ತಾರೆ ಅವರು. ಎಸ್, ಹಾಗೇನೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ತಂಡದಿಂದ ಯಾರೆಲ್ಲ ಈ ಬಾರಿ T20 ವಿಶ್ವಕಪ್ ಆಡ್ತಾ ಇದ್ದಾರೆ ಪಾಟೀಲ್ ನೋಡ್ತಾ ಇದ್ರೆ, ವಿರಾಟ್ ಕೊಹ್ಲಿ ಇದ್ದಾರೆ, ಮೊಹಮ್ಮದ್ ಸಿರಾಜ್ ಇದ್ದಾರೆ. ವಿರಾಟ್ ಕೊಹ್ಲಿ 100% ಆಡೇ ಆಡ್ತಾರೆ. ನಮ್ದು ಶಿಸ್ತು, ಬ್ಯಾಟಿಂಗ್ ಅಲ್ಲೊಬ್ರು, ಬೌಲಿಂಗ್ ಅಲ್ಲೊಬ್ರು, ಅವರಿಬ್ರು 11ರಲ್ಲಿ ಇರ್ತಾರೆ. ಅದ್ರಲ್ಲಿ ಬ್ಯಾಟಿಂಗ್ ಬಂದಾಗ ವಿರಾಟ್ ಕೊಹ್ಲಿ ಎಂಕರೇಜ್ ಮಾಡ್ತಿರ್ತೀವಿ, ಬೌಲಿಂಗ್ ಬಂದಾಗ 741 ರನ್ನ ತೆಗೆದಿದ್ದಾರೆ. ಬಹಳ ಜನ ಇವರ ಸ್ಟ್ರೈಕ್ ರೇಟ್ ಬಗ್ಗೆ ಮಾತನಾಡಿದ್ರು. 154ರ ಸ್ಟ್ರೈಕ್
ಕ್ಯಾಟಗರಿನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಒಂದು ಸೆಂಚುರಿ, 5 ಹಾಫ್ ಸೆಂಚುರಿಗಳು IPL ಅಲ್ಲಿ ಬಂದಿದೆ. ಒಂದು ಒಳ್ಳೆ ಆಟವನ್ನು ಪ್ರದರ್ಶನ ಮಾಡಿದ್ರು. ಆರೆಂಜ್ ಕ್ಯಾಪ್ ಬಂದಿದೆ. ಆರೆಂಜ್ ಕ್ಯಾಪ್ ಬಗ್ಗೆನೂ ಕೂಡ ತುಂಬಾ ಜನ ಏನು ವಿವಾದಾತ್ಮಕ ಹೇಳಿಕೆ ಅಂತ ಹೇಳ್ಬಿಡ್ತೀನಿ, ಅದನ್ನೇ ಕೊಟ್ಟಿದ್ರು. ಬಟ್ ವಿಶ್ವಕಪ್ನಲ್ಲಿ ಮುಟ್ಟಿ ನೋಡ್ಕೋಬೇಕು, ಅವರೇ ಚಪ್ಪಾಳೆ ಹೊಡಿಬೇಕು, ಅವರೇ ಪ್ರೋತ್ಸಾಹ ಕೊಡಬೇಕು, ಇವರಿಂದನೇ ಗೆದ್ವಿ ಅನ್ಬೇಕು. ಹಾಗೆ ಕೊಹ್ಲಿ ಮಾಡೇ ಮಾಡ್ತಾರೆ. ಮೊಹಮ್ಮದ್ ಸಿರಾಜ್ ಖಂಡಿತವಾಗ್ಲೂ ತಂಡದ ಏನು ಬುಮ್ರಾ ಅವರಿಗೆ ಒಂದು ಸಾಥ್ನ ಕೊಡ್ತಾರೆ. ಈ ಇದರಲ್ಲಿ ಅಷ್ಟೊಂದು ಇಂಪ್ರೆಸ್ ಅಂತ ನನಗೇನು ಕಾಣಿಸ್ಲಿಲ್ಲ. ಆರಂಭಿಕ ಪಂದ್ಯಗಳಲ್ಲಿ ವೈಫಲ್ಯ ಹೊಂದಿದ್ರು, ಬಟ್ 15 ವಿಕೆಟ್ ತಗೊಂಡಿದ್ದಾರೆ. 11ರಲ್ಲಂತೂ ಖಂಡಿತವಾಗ್ಲೂ ಇದ್ದೇ ಇಲ್ಲ. ಮೊಹಮ್ಮದ್ ಸಿರಾಜ್ ನೋಡೋದಾದ್ರೆ ಅವ್ರು ಇಂಡಿಯಾಗೆ ಬರ್ತಾ ಇದ್ದಂಗನೆ ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗ್ಬಿಡುತ್ತೆ, ಕಂಬ್ಯಾಕ್ ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಕೂಡ ನೋಡ್ಬೇಕಾಗತ್ತೆ. ಸಂಜು ಸ್ಯಾಮ್ಸನ್ ಇದ್ದಾರೆ, ಯಜುವೇಂದ್ರ ಚಹಲ್, ಸ್ಪಿನ್ ಮೋಡ್ ಇದೆ, ಆವೇಶ್ ಖಾನ್, ಜೈಸ್ವಾಲ್. ಏನ್ ಹೇಳ್ತೀರಾ ಪಾಟೀಲ್? ಈ ನೋಡಿ, DC, MI, RR ಈ 3 ತಂಡದಲ್ಲಿ 4 ಜನ ಆಟಗಾರರು ಆಯ್ಕೆಯಾಗಿದ್ದಾರೆ. ಸಂಜು ಸ್ಯಾಮ್ಸನ್ ಓಕೆ 1 ಡೌನ್ ಅಲ್ಲಿ ಬಂದು ಅಥವಾ 2 ಡೌನ್ ಅಲ್ಲಿ ಬಂದ್ರು ಕೂಡ ಒಳ್ಳೆ ಬ್ಯಾಟಿಂಗ್ ನ ಪ್ರದರ್ಶನ ಮಾಡ್ತಾರೆ. ಚಾಲ್ನ ಆಡ್ಸೋದು ಬೆಟ್ರು, ಯಾಕಂದ್ರೆ ಅಮೆರಿಕ ಮತ್ತೆ ವೆಸ್ಟ್ ಇಂಡೀಸ್ ನಲ್ಲಿ ಇವ್ರ ಬೌಲಿಂಗ್ ವರ್ಕೌಟ್ ಆಗುತ್ತೆ. ಆವೇಶ್ ಖಾನ್ ನನಗನ್ಸಿದ ಮಟ್ಟಿಗೆ 11 ಬಳಗದಲ್ಲಿ ಬರಲ್ಲ. ಜೈಸ್ವಾಲ್ ತುಂಬಾ ಹೋಪ್ ಇಟ್ಟಿದ್ದೆಪ್ಪ, ಬಟ್ ನೋ, ಇವ್ರಕ್ಕಿಂತ ಒಳ್ಳೆ ಓಪನಿಂಗ್ ಸ್ಲಾಟ್ ನಲ್ಲಿ ಬ್ಯಾಟಿಂಗ್ ಆಡಿದವ್ರು ತುಂಬಾ ಜನ, ಅಭಿಷೇಕ್ ಇದ್ರು, ಆಮೇಲೆ ತುಂಬಾ ಜನ ಇದ್ರು, ಆಡಿಸ್ಬೋದಾಗಿತ್ತು. ಜೈಸ್ವಾಲ್ ನನಗೆ ಯಾಕೋ ಇಂಪ್ರೆಸ್ ಕಾಣಿಸ್ಲಿಲ್ಲ. ಬಟ್ ಓಪನಿಂಗ್ ಸ್ಲಾಟ್ ನಲ್ಲಿ ರೋಹಿತ್ ಶರ್ಮಾ ಜೊತೆ ಇವ್ರನ್ನೇ ಆಡಿಸ್ತಾರ ಇಲ್ವಾ ಅನ್ನೋ ಡೌಟ್ ಇದೆ. ಬಟ್ ಇವ್ರನ್ನ ಬಿಟ್ರೆ ಬೇರೆ ಆಪ್ಷನ್ ಇಲ್ವಲ್ಲ. ಇಲ್ಲ ಕೊಹ್ಲಿನೇ ಬರೋದು. ಇಲ್ಲ ಇಂಡಿಯಾ ಅಂತ ಬಂದಾಗ ಕೊಹ್ಲಿ ಒಂಡವನೇ ಬರ್ತಾರೆ. ಎಸ್ ಪಾಟೀಲ್, ಇನ್ನೊಂದು ಕಡೆಯಲ್ಲಿ ಎಲ್ಲಾ ತಂಡಗಳನ್ನ ಗಮನಿಸ್ತಾ ಇದ್ವಿ. ಒಂದ್ ಕಡೆಯಲ್ಲಿ ಎಲ್ಲಾ ತಂಡಗಳಿಂದ ಎಷ್ಟೆಷ್ಟು ತಂಡಗಳಿಂದ ಯಾರೆಲ್ಲ ಕಣಕ್ಕಿಳಿತಾ ಇದ್ದಾರೆ, CSKದಲ್ಲೂ ಇಬ್ರು ಇದ್ದಾರೆ. ಶಿವಮ್ ದುಬೆ ಆಗಿರ್ಬೋದು, ರವೀಂದ್ರ ಜಡೇಜಾ. ದುಬೆ ಆಯ್ಕೆ ನಾನು ಮೊದಲೇ ಹೇಳಿದೆ, ಇವ್ರಕ್ಕಿಂತನೂ ಕೂಡ ರಿಂಕು ಸಿಂಗ್ ಫಾರ್ ಬೆಟರ್, ತುಂಬಾ ಬೆಟರ್ ಆಗಿದ್ರು. ಇವ್ರನ್ನ ಒಂದ್ 4 ಮ್ಯಾಚ್ಗಳಲ್ಲಿ 6 ಹೊಡೆಯೋದನ್ನ ನೋಡಿ ತಗೊಂಡಿದ್ದಾರೆ. ಅದ್ರ ನಂತರದ 4 ಮ್ಯಾಚ್ಗಳು RCB ಜೊತೆ ಹೇಗೆ ಆಡಿದ್ರು ಅದನ್ನೆಲ್ಲ ಯಾರು ಕೌಂಟೇ ಮಾಡಲ್ಲ. ಈಗ ನನಗನ್ಸಿದ ಮಟ್ಟಿಗೆ ರಿಂಕು ಸಿಂಗ್ ಬೆಟರ್ ಇದ್ರು, ಬಟ್ ಅದಂತೂ ಕಾಲ ಮೀರಿ ಹೋಗಿದೆ. ಸೆಲೆಕ್ಟ್ ಮಾಡೋ ತನಕ ಆಡಿದ್ದಾರೆ, ಅದಾದ್ಮೇಲೆ ಆಡಕ್ ಹೋಗಿಲ್ಲ. ಆಮೇಲೆ ರವೀಂದ್ರ ಜಡೇಜಾ ಆಲ್ರೌಂಡರ್ ಆಟಗಾರರಿಗೆ ಖಂಡಿತವಾಗ್ಲೂ ಬರ್ತಾರೆ. ನಮ್ಮ ಫೀಲ್ಡಿಂಗ್ ಅಲ್ಲಾದ್ರೂ ಒಂದು 10 ರನ್ ಉಳಿಸ್ತಾರೆ, ಬ್ಯಾಟಿಂಗ್ ಕೊಡ್ತಾರೆ, ಬೌಲಿಂಗ್ ಕೊಡ್ತಾರೆ. ಇನ್ನು ಪಂಜಾಬ್ ಪರವಾಗಿ ಒಬ್ಬರ ಆಟಗಾರರ ಆಡ್ತಾ ಇದ್ದಾರೆ, ಹರ್ಷದೀಪ್ ಸಿಂಗ್ ಖಂಡಿತವಾಗ್ಲೂ 11 ಬಳಗದಲ್ಲಿ ಇರ್ತಾರೆ. ಯಾರ್ಕರ್ ಸ್ಪೆಷಲಿಸ್ಟು ಬೂಮ್ರಾಗೆ ಒಂದು ಒಳ್ಳೆ ಸಾಥ್ನ ಕೊಡ್ತಾರೆ. ಆಮೇಲೆ ರಿಂಕು ಸಿಂಗ್ KKR, ಬಟ್ ಅವರು 15 ಬಳಗದಲ್ಲಿ ಇಲ್ಲ, ಬಟ್ ಒಳ್ಳೆ ಆಟಗಾರ ನನಗನ್ಸಿದ ಮಟ್ಟಿಗೆ. ಗಿಲ್ ಕೂಡ 15 ಬಳಗದಲ್ಲಿಲ್ಲ. ಇನ್ನು 2 ತಂಡಗಳಿಂದ ಯಾರು ಆಯ್ಕೆ ಆಗಿಲ್ಲ, LSG ಮತ್ತೆ ಇನ್ನೊಂದು ತಂಡದಿಂದ ಆಯ್ಕೆ ಆಗಿಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅನ್ಬೇಕು ಅಷ್ಟೇ. ಎಸ್ ಪಾಟೀಲ್, ಒಂದು ವಿಚಾರ ಅಂತೂ ಇಲ್ಲಿ ಗಮನಿಸಲೇಬೇಕಾಗುತ್ತೆ. ನಮ್ಮ ಕನ್ನಡಿಗ KL ರಾಹುಲ್ ಎಲ್ಲಾ ಪಂದ್ಯದಲ್ಲೂ ಕೂಡ ಅದ್ಭುತವಾದಂತ ಪ್ರದರ್ಶನವನ್ನ ಕೊಟ್ಟಿದ್ರು, ಕೀಪಿಂಗ್ ಕೂಡ ಸಾಥನ್ನು ನೀಡ್ತಾ ಇದ್ರು. ಒಂದ್ ನಿಟ್ಟಿನಲ್ಲಿ ರಾಹುಲ್ ಅವರನ್ನ ಕೈ ಬಿಟ್ಟಿದ್ದು ತುಂಬಾ ದೊಡ್ಡ ಡ್ಯಾಮೇಜ್ ಅಲ್ವಾ ತಂಡಕ್ಕೆ? ಈ ತಂಡಕ್ಕೆ ತುಂಬಾ ಡ್ಯಾಮೇಜ್. ಒಂದು ಕನ್ನಡಿಗ ಅಂತ ಹೇಳ್ತಾ ಇಲ್ಲ ನಾನು, ಓಪನಿಂಗ್ ಸ್ಲಾಟ್ ನಲ್ಲಿ ಆಡಿಸು, ಮಧ್ಯಮ ಕ್ರಮಾಂಕದಲ್ಲಿ ಆಡಿಸು, ಫಿನಿಶಿಂಗ್ ಆಡಿಸು, ಎಲ್ಲಿ ಆಡಿಸ್ತಿದ್ರು, ಕ್ಯಾಪ್ಟನ್ಸಿ, ವೈಸ್ ಕ್ಯಾಪ್ಟನ್ ಎಲ್ಲ ಮಾಡ್ತಾರೆ. ಒಂದ್ ವಿಚಾರ ಇಲ್ಲಿ, ರಿಷಬ್ ಪಂತ್ ಹಾಗೇನೆ ರಾಹುಲ್ಗೆ ಕಂಪೇರ್ ಮಾಡಬಹುದಾ? ಮಾಡ್ಬೋದು. ಅವರೇ ಅವ್ರ ಸ್ಥಾನವನ್ನು ಕಸ್ಕೊಂಡಿದ್ವು, ಯಾವುದೇ ಡೌಟೇ ಇಲ್ಲ ಅದರಲ್ಲಿ. ಆಸ್ ಅ ವಿಕೆಟ್ ಕೀಪರ್ ಬೇಕಾಗಿತ್ತು, ಇವ್ರನ್ನ ತಗೊಂಡಿದ್ದಾರೆ ಅಷ್ಟೇ. ನನಗನ್ಸಿದ ಮಟ್ಟಿಗೆ ಇನ್ನೂ 1 ವರ್ಷ ರೆಸ್ಟ್ ಕೊಟ್ಟಿದ್ರು ನನಗೇನು ಅವಶ್ಯಕತೆ. ಈಗ ತಾನೇ ಇಂಜುರಿಯಿಂದ ಹೊರಗಡೆ ಬಂದಿದ್ದಾರೆ, ಇನ್ನು ಫಿಟ್ನೆಸ್ ಇನ್ನು ಪಾಸ್ ಆಗಬೇಕು. ಕೇವಲ ನೀವು IPL ಪಾಸ್ ಆದ್ರೆ ಅಲ್ಲ, ICC ಟೂರ್ನಿಗೆ ನೀವು ಹೇಗಿದ್ದೀರಿ ಅನ್ನೋದನ್ನ ಕೂಡ ತಗೋಬೇಕಾಗುತ್ತೆ. ಅವ್ರಿಗೆಲ್ಲ ಹೋಲಿಸ್ಕೊಂಡ್ರೆ KL ರಾಹುಲ್ ತುಂಬಾ ಬೆಟರ್. ಆತ ಎಲ್ಲ ಒಂಥರ ನೀರಿದ್ದಂಗೆ, ಯಾವ ಬಾಟ್ಲಿಗೆ ಹಾಕ್ತೀರಾ ಆ ಒಂದು ಶೇಪ್ ಪಡ್ಕೊಂಡ್ಬಿಡ್ತಾರೆ ಅಂತ ಆಟಗಾರ. ಕೇವಲ ಕನ್ನಡಿಗ ಅನ್ನೋದಕ್ಕೆ ಪ್ರೋತ್ಸಾಹ ಕೊಡ್ತಾ ಇಲ್ಲ, ದೇವರಾನೇ ಕೊಡ್ತಾ ಇಲ್ಲ, ಅಂತ ಪರ್ಫಾರ್ಮೆನ್ಸ್ ಇದೆ. ಓಪನಿಂಗ್ ಸ್ಲಾಟ್ ನಲ್ಲಿ ಆಡ್ತಾರೆ. ನಿಮಗೆ ಜೈಸ್ವಾಲ್ ಇಂತ ಕಳಪೆ ಪ್ರದರ್ಶನ ಕೊಡುವಾಗ ನೋಡಿ, ನಾವು ಕೊಹ್ಲಿ ಅಂತ ಸಡನ್ಲಿ ನಮ್ಮ ಸಂಜು ಹೇಳಿದ್ರು, ಬರೋದೇ ಕೊಹ್ಲಿ. ಅಕಸ್ಮಾತ್ ರಾಹುಲ್ ಇದ್ರೆ ರಾಹುಲ್ನ ಆಡಿಸ್ತಿದ್ರಲ್ಲಿ ಓಪನಿಂಗ್ ಸ್ಲಾಟ್ ನಲ್ಲಿ. ಒಳ್ಳೆ ಇಲ್ಲ, ಇಲ್ಲಿ ಏನು ಅಂತಂದ್ರೆ ವಿರಾಟ್ ಕೊಹ್ಲಿ ಯಾಕೆ ಕಳಿಸ್ತಾರೆ ಅಂತಂದ್ರೆ, ಈ ಒಂದು ಟೂರ್ನಿಯಲ್ಲಿ IPL ಟೂರ್ನಿಯಲ್ಲಿ ಅವರು ಬ್ಯಾಟಿಂದ ಒಳ್ಳೆ ಸ್ಕೋರ್ ಬಂದಿರೋದ್ರಿಂದ ನಮಗೆ ಇಲ್ಲಿ ಸೇಮ್ IPL ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಮ್ಯಾಚ್ಗಳಾಯ್ತು ಅದೇ ರೀತಿ ಇವಾಗ ಮ್ಯಾಚ್ಗಳಾಗುತ್ತೆ. ಜೈಸ್ವಾಲ್ ಫೇಲ್ ಆದ್ರೆ 1-2 ಮ್ಯಾಚ್ ಅಲ್ಲಂತೂ ಜೈಸ್ವಾಲ್ ಇದ್ದೇ ಇರ್ತಾರೆ. ಅವ್ರು ಫೇಲ್ ಆದ್ರೆ ಕೊಹ್ಲಿ 200+ ಸ್ಕೋರ್ಗಳು ಬರೋದು ತುಂಬಾ ಚಾನ್ಸಸ್ ಇರುತ್ತೆ. ಇಲ್ಲಿ ಬಿಗ್ ಸ್ಕೋರ್ಸ್ ನೋಡಬಹುದು ಈ ಟೂರ್ನಿಯಲ್ಲಿ. ಎಲ್ಲ ಆ ಮೈಂಡ್ ಸೆಟ್ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ಪವರ್ ಪ್ಲೇ ನಲ್ಲಿ ತುಂಬಾ ರನ್ ಬೇಕು. ಒಂದು 80 ರನ್ ಆದ್ರೂ ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾಕೆ ಅಂತ ಇಂಡಿಯನ್ ಪಿಚ್ ಅಂತ ಬಂದಾಗ ಇಂಡಿಯನ್ ಪಿಚ್ಗೂ ಅಮೆರಿಕನ್ ಪಿಚ್ಗೂ ವೆಸ್ಟ್ ಇಂಡೀಸ್ ಪಿಚ್ಗೂ ಭಾಳ ಡಿಫ್ರೆನ್ಸ್ ಇರುತ್ತೆ ಸರ್. ಈಗ ಅಲ್ಲಿ ಪಳಗಿರೋರು ಭಾಳ, ಈಗ ನಮ್ಮ ಕೊಹ್ಲಿ ಅಂತವ್ರು, ಬುಮ್ರನ್ ಅಂತವ್ರು ಬೌಲಿಂಗ್ ಅಲ್ಲಿ, ಸಿರಾಜ್ ಅಂತ, ಸೊ ನ್ಯಾಷನಲ್ ಏನು ಆಡಿರ್ತಾರಲ್ಲ, ಸೊ ಅವ್ರು ಬೆಟರ್ ಇದ್ರು. ಜೈಸ್ವಾಲ್ ಇನ್ನು ಈಗಿರೋ ಬಂದಿರೋಂಥ ವ್ಯಕ್ತಿ. ಸೊ ರಾಹುಲ್ನ ತಗೊಳ್ಳೋದು ಫಾರ್ ಬೆಟರ್ ಇತ್ತು ಅಂತ ನಾನು ಹೇಳ್ತೀನಿ ಸರ್.
ಸೆಲೆಕ್ಟರ್ಸ್ಗಳಿಗೆ. ಎಸ್ ನಿಜ. ರಾಹುಲ್ ಆಯ್ಕೆ ಆಗ್ಬೇಕಿತ್ತು, ರಾಹುಲ್ ಆಡ್ಬೇಕಿತ್ತು ಅಂತೇಳಿ ಎಲ್ಲರ ಕನಸು. ನಾಟ್ ಓನ್ಲಿ ಕನ್ನಡಿಗ, ಟೀಮ್ ಇಂಡಿಯಾದ ಅದೆಷ್ಟೋ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಆಟಗಾರರು ಯಾರೆಲ್ಲ ಈ ಬಾರಿ ವರ್ಲ್ಡ್ ಕಪ್ ಆಡ್ತಾ ಇದಾರೆ, T20 ವರ್ಲ್ಡ್ ಕಪ್ ನೋಡ್ತಾ ಹೋಗೋದಾದ್ರೆ ಶಿವಮ್ ದುಬೆ ಖಂಡಿತ ಸ್ಪಿನ್ನರ್ಗಳಿಗೆ ಹೊಡಿತಾರೆ, ಇಲ್ಲ ಅನ್ನಲ್ಲ, ಒಳ್ಳೆ ಪ್ಲೇಯರೇ. ಆ ಆಯ್ಕೆ ಒಂದು ಸ್ವಲ್ಪ ರಿಂಕು ಸಿಂಗ್ ಇವ್ರಿಗೆ ಹೋಲಿಸ್ಕೊಂಡ್ರೆ ಖಂಡಿತವಾಗ್ಲೂ ನನಗೆ ರಿಂಕು ಸಿಂಗ್ಗೆ ಜಡೇಜಾ ಇರ್ತಾರೆ. ಈಸ್ ಆಲ್ರೌಂಡರ್ ಆಟಗಾರ, ತುಂಬ ಚೆನ್ನಾಗಿ ಈ ವಿಶ್ವಕಪ್ನಂತಹ ಒಂದು ಟೂರ್ನಿಗಳಲ್ಲಿ ಅದ್ಭುತವಾಗಿ ಆಡ್ತಾರೆ. ಇಲ್ಲಿ ಫೇಲ್ ಆಗಿರ್ಬೋದು, ಬಟ್ ಅಲ್ಲಿ ಮಾತ್ರ 100% ಆಡ್ತಾರೆ. ಎಷ್ಟೋ ಪಂದ್ಯಗಳನ್ನು, ಸೋಲುವಂಥ ಪಂದ್ಯಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. T20 ಅಂದರೆ ಒನ್ ಮ್ಯಾನ್ ಶೋ. ಅಂಥ ಒನ್ ಮ್ಯಾನ್ ಶೋಗಳಲ್ಲಿ ಈ ರವೀಂದ್ರ ಜಡೇಜಾ ಆಗಿರ್ಬೋದು, ಸೂರ್ಯಕುಮಾರ್ ಆಗಿರ್ಬೋದು, ಆಮೇಲೆ ಬೂಮ್ರಾ ಆಗಿರ್ಬೋದು, ಆಮೇಲೆ ರೋಹಿತ್ ಶರ್ಮಾ, ಈ ಒಬ್ಬೊಬ್ಬರ ಪ್ಲೇಯರ್ ಆಡಿದ್ರು ಕೂಡ ಗೆಲ್ಲುವಂತ ಸಾಮರ್ಥ್ಯ ಇದೆ. ಹಂಗೆ ನನಗೆ ರವೀಂದ್ರ ಜಡೇಜಾ ಕಾಣಿಸ್ತಾರೆ. ಪಾಟೀಲ್, ಇನ್ನೊಂದು ವಿಚಾರ, IPL ಆರಂಭಕ್ಕೂ ಮುಂಚೆ BCCI ಅವರು ಹೇಳಿದ್ರು ನಾವು ವರ್ಲ್ಡ್ ಕಪ್ ಆಯ್ಕೆ ಸಮಿತಿಗೆ IPL ಅನ್ನ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿ. ಇದು ಮ್ಯಾಟರ್ ಆಯ್ತಾ ಇಲ್ಲಿ ಅಂತ ಹೇಳಿ? ಎಲ್ಲಿ ಮ್ಯಾಟರ್ ಆಗಿದೆ? ಯಾವ ರಣಜಿ ಆಟಗಾರನ ಆಯ್ಕೆ ಮಾಡಿದಿರಿ ನೀವು? ಯಾವುದೇ ರಣಜಿ ಆಯ್ಕೆನ ಅವ್ರು ಪರಿಗಣಿಸಿಲ್ಲ. IPL ನಲ್ಲಿ ಯಾರ ಪ್ರದರ್ಶನ ಚೆನ್ನಾಗಿತ್ತೋ ಅದನ್ನೇ ಆಯ್ಕೆ ಮಾಡಿದಾರೆ ಅಷ್ಟೇ. ಹೇಳೋದಕ್ಕಷ್ಟೇ ಅದು. ರಣಜಿ ನೋಡ್ತೀವಿ, ಆಮೇಲೆ ಬೇರೆ ಬೇರೆ ಕಡೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂತಂದ್ರೆ ಫಾರ್ಮಲ್ಲಿ ಇದಾರ ಇಲ್ವಾ ಅಂತ ನೋಡೋದಕ್ಕೆ ಒಂದು ಟೂರ್ನಿ ಇದು ಅವಶ್ಯಕತೆ ಇದೆ ಅಲ್ಲ. ಈಗ ಇನ್ ಕೇಸ್ ಈಗ ನಾವು ತಗೊಳ್ಳೋದಾದ್ರೆ ದುಬೈನ ತಗೊಳ್ಳೋಣ, ಅವರು ಔಟ್ ಆಫ್ ಫಾರ್ಮ್ ಅಲ್ಲಿ ಇದ್ರು. ಈಗ ಲಾಸ್ಟ್ ಸೀಸನ್, ಈಗ ಈ ಸೀಸನ್ ಅಲ್ಲಿ ಬಂದ್ರು, ಫಾರ್ಮ್ ಬಂದ್ರು, ನೀವು ಹೆಂಗ್ ಕೊಡ್ತೀರಾ? ಈಗ ಸೆಲೆಕ್ಟ್ ಆಗೋ ತನಕ ಚೆನ್ನಾಗಿ ಆಡಿದ್ರು, ಸೆಲೆಕ್ಟ್ ಆದ್ಮೇಲೆ ಇಲ್ಲಿ ಫುಲ್ ಬೌಲಿಂಗ್ ಅಲ್ಲೂ ಮಿಂಚಿಲ್ಲ, ಫೀಲ್ಡಿಂಗ್ ಅಲ್ಲೂ ಮಿಂಚಿಲ್ಲ, ಬೌಲಿಂಗ್ ಬ್ಯಾಟಿಂಗ್ ಈಗ ಒಂದು ಪ್ರಾಮಿಸ್ ತೋರಿಸಿದ್ದಾರೆ. ಸಂಜು, ಒಂದು ವಿಚಾರ, ಸೆಂಚುರಿ ಮೇಲೆ ಸೆಂಚುರಿ ಹೊಡಿತಾ ಇದ್ದಾರೆ ರಣಜಿಯಲ್ಲಿ ಅಥವಾ ದೇಶಿ ಕ್ರೀಡೆಗಳಲ್ಲಿ. ಈಗ ಅವ್ರನ್ನ ಯಾಕೆ ಸೆಲೆಕ್ಟ್ ಮಾಡಲ್ಲ ನೀವು? ಇಂಪಾರ್ಟೆಂಟ್ ಫಿಟ್ನೆಸ್ ಅಲ್ಲಿ ಮ್ಯಾಟರ್ ಆಗುತ್ತೆ ಅಂತ ಹೇಳಿ ಅರ್ಥ. ಇನ್ನೊಂದು ವಿಚಾರ, BCCI ಅವರು ಏನು ಹೇಳಿದ್ರು, ನಾವು IPL ಅನ್ನ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿ. IPL ನಲ್ಲಿ ಆರಂಭಿಕವಾಗಿ ಅಬ್ಬರಿಸಿದಂತ ಸಾಕಷ್ಟು ಆಟಗಾರರು ಈ ಲಿಸ್ಟ್ ನಲ್ಲಿ ಇದ್ದಾರೆ. ಇವರು ಸೆಲೆಕ್ಟ್ ಓಕೆ, ಟೀಮ್ ಇಂಡಿಯಾ ಸೆಲೆಕ್ಟ್ ಮಾಡಿದ್ದಾರೆ, ಸೆಲೆಕ್ಟ್ ಮಾಡಿ ಆದ್ಮೇಲೆ ಫೇಲ್ಯೂರ್ ಆದ್ರು ತುಂಬಾ ಜನ ಇದ್ದಾರೆ. ಶ್ರೇಯಸ್ ಅಯ್ಯರ್ನು ತಗೋಬೋಯ್ತಲ್ಲ, ಒಳ್ಳೆ ಯಶಸ್ವಿ ಕ್ಯಾಪ್ಟನ್ ಆಗಿ ಇದು IPL ಟ್ರೋಫಿನೇ ಎತ್ಬಿಟ್ರು. ಸೊ ಅಂತ ವ್ಯಕ್ತಿ ಅವರು ಚೆನ್ನಾಗಿ ಫಾರ್ಮ್ ಅಲ್ಲಿ ಇದ್ದಾರೆ. ಅವರು ಅಭಿಷೇಕ್ ಶರ್ಮಾ, ವೆಂಕಟೇಶ್ ಅಯ್ಯರ್, ಹೌದು ವೆಂಕಟೇಶ್ ಅಯ್ಯರ್ ತುಂಬಾ ಚೆನ್ನಾಗಿ ಬೌಲಿಂಗ್ ಅಲ್ಲಿ ನೋಡ್ಕೊಂಡ್ರೆ ಹರ್ಷಲ್ ಪಟೇಲ್ ಪರ್ಪಲ್ ಕ್ಯಾಪ್ ಹೋಲ್ಡರ್ ಈಗ. ನಿಜ. ಸೊ ಇಲ್ಲ ಹರ್ಷಲ್ ಪಟೇಲ್ ನಾವು ಬೇಡ ಅನ್ಕೊಂತೀವಿ. ಅಲ್ಲ, ಈಗ ನೀವು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದಾಗ ನಾನು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕಾಗತ್ತಲ್ಲ. ತೋರ್ಸ್ನಲ್ಲಿ ಅವರು ರನ್ ಬಹಳ ಕೊಡ್ತಾರೆ. ಇನ್ನೊಂದ್ ಕಡೆಯಲ್ಲಿ ಸೂರ್ಯಕುಮಾರ್ ಯಾದವ್ ಅವರನ್ನ T20 ಸ್ಪೆಷಲಿಸ್ಟ್ ಅಂತ ಕರೀತಾರೆ. ಅಟ್ಟರ್ ಫ್ಲಾಪ್ ಆಗ್ಬಿಟ್ರು ಈ ಸೀಸನ್ ಅಲ್ಲಿ. ಅವ್ರ ಆಯ್ಕೆ ಆಗಿದೆ, ಏನ್ ಹೇಳ್ತೀರಾ? ನನಗೆ ಅದೇ ಒಂದ್ ಸ್ವಲ್ಪ ಬೇಜಾರು ಕಾಣಿಸ್ತಾ ಇರೋದು. ಈ ಸೀಸನ್ ಅಲ್ಲ, ಆತ ಒಂದ್ ಮ್ಯಾಚ್ ಆಡ್ತಾನೆ, 4 ಮ್ಯಾಚ್ ಆಡಲ್ಲ, ಬರೀ ಉಲ್ಟಾ 360 ಆಂಗಲ್. ಓಕೆ, ನಾವು ಖುಷಿ ಪಡ್ತೀವಿ, ಎಂತದ್ದೇ ಪಂದ್ಯ ಆದ್ರೂ ಗೆಲ್ಲಿಸ್ತಾರೆ. ಮತ್ತೆ ಇನ್ನೊಂದೇನು ಮೇನ್ ಮ್ಯಾಚ್ ಅಲ್ಲಿ ಆಡೋದೇ ಇಲ್ಲ. ಹೌದು, ಕರೆಕ್ಟ್ ಆಗಿ 360 ಶಾಟ್ ಹೊಡಿಲಿ ಅಂತ ಹೇಳಿ ಬೌಲ್ ಹಾಕ್ತಾರೆ, ಅಲ್ಲೇ ಫೀಲ್ಡರ್ ನಿಟ್ಟಿರ್ತಾರೆ, ಅದೇ ಕ್ಯಾಚ್ ಆಗುತ್ತೆ, ಬರ್ತಾರೆ. ಹಾಗೆ ಹೊಡಿತೀರಿ ಅಂತ ಅಂದಾಗ ಆಸ್ಟ್ರೇಲಿಯಾ ಆಗಿರ್ಬೋದು, ಇಂಗ್ಲೆಂಡ್ ಇದ್ದವರು ಇವರೆಲ್ಲ ಪ್ಲಾನ್ ಮಾಡದೆ ಬರ್ತಾರ, ಕರೆಕ್ಟ್ ಆಗಿ ಪ್ಲಾನ್ ಮಾಡಿರ್ತಾರೆ. ಈ ಆಸ್ಟ್ರೇಲಿಯಾ ತಂಡ ಅಷ್ಟು ಈಸಿ ಅಲ್ಲ. ಇವರು ಪ್ರತಿಯೊಬ್ಬ ಆಟಗಾರನ ಬಗ್ಗೆನೂ ಪ್ಲಾನ್ ಮಾಡಿರ್ತಾರೆ. ವಿರಾಟ್ ಕೊಹ್ಲಿ ಹೇಗೆ ಆಡ್ತಾರೆ, ಎಲ್ಲಿ ಹಾಕಿದ್ರೆ ಬೆಸ್ಟ್, ಆ ಕ್ಯಾಪ್ಟನ್ ಎಲ್ಲಿ ನಿಂದಿರ್ಸ್ಬೇಕು, ಫೀಲ್ಡರ್ಸ್ ಗಳನ್ನ ಅತ್ಯದ್ಭುತವಾಗಿ ಪ್ಲಾನ್ ಮಾಡ್ತಾರೆ. ಸೂರ್ಯಕುಮಾರ್ ಯಾದವ್ ಪ್ರತಿ ಸರಿ ನೀವು ಸ್ವೀಪೇ ಮಾಡ್ತೀನಿ ಅಂತಂದ್ರೆ ಅವ್ರನ್ನ ಹೊಡೆಯೋದು ಗೊತ್ತಿದೆ. ಮತ್ತೆ ಆ ಸ್ಟಂಪ್ ಆ ಕಡೆಗೆ ವೈಡ್ ಬಾಲ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಬೇಗನೆ ವಿಕೆಟ್ ಕಳ್ಕೊತಾರೆ. ನನಗೆ ಅನಿಸಿದ ಮಟ್ಟಿಗೆ ಸೂರ್ಯಕುಮಾರ್ ಇರಬೇಕು, ಬಟ್ ಒಂದ್ ಸ್ವಲ್ಪ ನೋಡ್ಕೊಂಡು ಆಡ್ಬೇಕು ಅಷ್ಟೇ. ಇನ್ನೊಂದ್ ಕಡೆಯಲ್ಲಿ ಹಾರ್ದಿಕ್ ಪಾಂಡ್ಯ ಇನ್ನೂ ಕೂಡ USA ಗೆ ತಲುಪಿಲ್ಲ. ಇದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಲಂಡನ್ ಒಂದು ವೈಯಕ್ತಿಕ ಕಾರಣಗಳು ಬಹಳ ತುಂಬಾ ಕೆಟ್ಟದಾಗಿದ್ದಾವೆ. ಈ ಮೂಮೆಂಟ್ ಅಲ್ಲಿ ನಾವು ನೀವು ಹೋಗಿ ಚೆನ್ನಾಗಿ ಆಡ್ಬೇಕು, ಸ್ಮೈಲ್ ಆಗಿ ಇರ್ಬೇಕು ಅಂದ್ರೆ ಆಗಲ್ಲ. ಮತ್ತೆ ಮುಂಬೈ ಇಂಡಿಯನ್ಸ್ ತಂಡದಲ್ಲೂ ಕೂಡ ಅವರ ಒಂದು ಏನು ಏರಿಳಿತ ಇತ್ತಲ್ಲ, ಪೂರ್ತಿ ಕುಗ್ಗೋಗಿದ್ದಾರೆ. ಯಾರು ಸಪೋರ್ಟ್ ಮಾಡಿದ್ರು ಅವ್ರಿಗೆ? ಒಬ್ಬ ಇಂಡಿಯನ್ ಕ್ಯಾಪ್ಟನ್ ಅನ್ನೋದಕ್ಕೆ ಕೊಹ್ಲಿ ಬಂದು ಚಪ್ಪಾಳೆ ಹೊಡಿರಪ್ಪ ಅಂದಾಗ ಚಪ್ಪಾಳೆ ಹೊಡೆದ್ರು ಅಷ್ಟೇ. ಇಲ್ಲ ಅಂತಂದ್ರೆ ತುಂಬಾ ಕೆಟ್ಟದಾಗ ಕಾಡಿಸಿದ್ರು. ಈ ಸೀಸನ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಅಷ್ಟು ಮಿಂಚ್ತಾರೆ ಅಂತ ನನಗೆ ಅನ್ಸೋದಿಲ್ಲ. ವೈಯಕ್ತಿಕ ಅಲ್ಲ, ಒಬ್ಬ ಮನುಷ್ಯನ್ಗೆ ಅಲ್ಲ, 3 ಜನಕ್ಕೆ ಸೇರಿ ಒಂದು ಕ್ವಶನ್ ಅನ್ನ ಕೇಳ್ತೀನಿ ನಾನು. IPL ಮುಗೀತು. IPL ಸಂದರ್ಭದಲ್ಲಿ ವಿದೇಶಿ ಪ್ಲೇಯರ್ಸ್ ಎಲ್ಲರೂ ಕೂಡ ಭಾರತೀಯ ಪ್ಲೇಯರ್ಸ್ ಜೊತೆ ಡ್ರೆಸ್ಸಿಂಗ್ ರೂಮ್ ಅನ್ನ ಹಂಚಿಕೊಂಡಿದ್ದಾರೆ, ಒಂದೇ ತಂಡದಲ್ಲಿ ಆಡಿದ್ದಾರೆ. ಭಾರತ ತಂಡದ ಸೀಕ್ರೆಟ್ಸ್ ಗಳು ಗೊತ್ತು. ಎಷ್ಟೋ ತಂಡಕ್ಕೆ ನಮ್ಮವರ ಕ್ಯಾಪ್ಟನ್ಸಿಗಳಾಗಿದ್ರು. ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಅವ್ರದ್ದು ಇವ್ರು ತಿಳ್ಕೊಳ್ಳೋದು, ಇವ್ರದ್ದು ಅವ್ರು ತಿಳ್ಕೊಳ್ಳೋದು, ಎಷ್ಟರ ಮಟ್ಟಿಗೆ ಲಾಭ ನಷ್ಟ ಆಗ್ಬಹುದು?
ಇಲ್ಲ ಅವ್ರದ್ದು ನಮಗ್ ಗೊತ್ತಾಗತ್ತಲ್ಲ ಸರ್ ಇಲ್ಲಿ ಏನು ನಮಗ್ ಅಂತಂದ್ರೆ ಗೊತ್ತಾಗತ್ತೆ, ನಮ್ದು ಅವ್ರಿಗೆ ಗೊತ್ತಾಗತ್ತೆ. ಬಟ್ ಈಗ ನಾವು ಡ್ರೆಸ್ಸಿಂಗ್ ರೂಮ್ ಎಕ್ಸ್ಚೇಂಜ್ ಮಾಡ್ಕೊಂಡಿದೀವಿ, ಅಲ್ಲಿ ಶೇರ್ ಮಾಡ್ಕೊಂಡಿದೀವಿ ಅಂತಂದಾಗ ಅಷ್ಟೇ ಗೊತ್ತಾಗೋದು ಅವ್ರ ವೀಕ್ನೆಸ್. ನಮ್ಗೆ ಅವಾಗ ಜಾಸ್ತಿ ಗೊತ್ತಾಗತ್ತೆ ಅಷ್ಟೇ. ಬಟ್ close ಆಗಿ ರೋಹಿತ್ ಶರ್ಮಾ ಇದಕ್ಕೆ ಹೇಳಿದ್ರು ಒಂದ್ಸರಿ, ನಾನು ಅದನ್ನ ಹೇಳ್ಬಿಡ್ತೀನಿ. ರೋಹಿತ್ ಶರ್ಮಾ ಹೇಳಿದ್ರು, ನಮ್ಮಲ್ಲಿರುವಂತಹ ಎಲ್ಲಾ ಟೆಕ್ನಿಕ್ಸ್ ಗಳನ್ನ ನಾವು ವಿದೇಶಿ ಆಟಗಾರರ ಮುಂದೆ ಹೇಳೋದಿಲ್ಲ. ಡ್ರೆಸ್ಸಿಂಗ್ ರೂಮ್ ಮೀಟಿಂಗ್ ಅಂತ ಇದ್ದಾಗ ಮೀಟಿಂಗ್ ಬಗ್ಗೆ ಮಾತನಾಡ್ತೀವಿ. ನಮ್ಮ ಹತ್ರ ಈ ವೀಕ್ನೆಸ್, ನಾನು ಈ ಶಾಟ್ ಹೊಡಿತೀನಿ, ನನಗೆ ಇಲ್ಲಿ ಹಾಕಿದ್ರೆ ಭಯ, ಯಾರು ಹೇಳ್ಕೊಡೋದಿಲ್ಲ. ಮತ್ತೆ T20 ಅಂತ ಬಂದಾಗ ಇದೇ ಶಾಟ್ಸ್ ಹೊಡಿತೀನಿ, ಇಲ್ಲೇ ಬಾಲ್ ಬೀಳುತ್ತೆ ಅನ್ನೋದು ಅದೆಲ್ಲ ಟೆಸ್ಟ್ ಅಲ್ಲಿ ವರ್ಕೌಟ್ ಆಗ್ಬೋದು. ಬಟ್ T20 ಬಂದಾಗ ವರ್ಕೌಟ್ ಆಗಲ್ಲ. ಎಸ್ ಪಾಟೀಲ್, ಥ್ಯಾಂಕ್ ಯು. ಮಂಜು, ನಿಮಗೂ ಕೂಡ ಧನ್ಯವಾದಗಳು. ಸಂಜಯ್, ನಿಮಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಒಂದ್ ಕಡೆಯಲ್ಲಿ T20 ವಿಶ್ವಕಪ್ಗಾಗಿ ಈಗಾಗಲೇ ಟೀಮ್ ಇಂಡಿಯಾ ತಲುಪಿ ಅಭ್ಯಾಸವನ್ನ ಶುರು ಮಾಡಿಕೊಂಡಿದೆ. ಪ್ರಮುಖ ದಿಗ್ಗಜ ಆಟಗಾರರು USA ನ ತಲುಪಿದ್ದಾರೆ. ಕಾದ್ ನೋಡ್ಬೇಕಾಗುತ್ತೆ ಈ ಬಾರಿ ಯಾವ ರೀತಿಯಾದಂತಹ ಪ್ರದರ್ಶನವನ್ನ ನಮ್ಮ ಟೀಮ್ ಇಂಡಿಯಾ ನೀಡುತ್ತೆ. ಬರದ ಸಿದ್ಧತೆಯನ್ನ ಮಾಡ್ಕೊಂಡು ಕಪ್ ಹೊಡ್ಕೊಂಡು ಬರ್ಲಿ ನಮ್ಮ ಟೀಮ್ ಇಂಡಿಯಾ ಅಂತ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.